ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಏಂಜಲ್ಸಿಂದ ನಿಮಗೆ ಯಾವ ಸಂದೇಶ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮಗೆ ಏಂಜಲ್ಸ್ ಯಾವ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ಫೈಲ್ನ ಇಟ್ಟಿರ್ತೀನಿ. ಆ ಫೈಲಲ್ಲಿ ನಿಮಗೆ ಯಾವ ಏಂಜಲ್ಸ್ ಕಾರ್ಡ್ ಕನೆಕ್ಟ್ ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡಿ. ಇಲ್ಲಿ ರೆಡ್ ಇದೆ ಮತ್ತು ಇಲ್ಲಿ ಪಿಂಕ್ ಇದೆ. ಇದರಲ್ಲಿ ನೀವು ಎರಡರಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡಿ. ಓಕೆ, ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ಯಾರೆಲ್ಲ ಸೆಲೆಕ್ಟ್ ಮಾಡಿದಾರ? ಫಸ್ಟ್ 1 ಕಾರ್ಡ್ ಇದು ರೆಡ್ ಇದೆ, ಹಾರ್ಟ್ ಗಾರ್ಡಿಯನ್. ಓಕೆ, ಸೆಕೆಂಡ್ ಕಾರ್ಡ್ ಏನಿದೆಪ್ಪ ಅಂತ ಹೇಳಿದರೆ ಸ್ಟೇಜ್. ಓಕೆ, ಇದನ್ನು ನೆಕ್ಸ್ಟ್ ಹೇಳೋಣ. ಫಸ್ಟು ಹಾರ್ಟ್ ಗಾರ್ಡಿಯನ್. ಅಂದರೆ ಹಾರ್ಟ್ ಗಾರ್ಡಿಯನ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳ್ತಾ ಇದೆ. ಲವ್ ಆ್ಯಂಡ್ ಲೆಟ್ ಯುವರ್ ಸೆಲ್ಫ್ ಬಿ ಲವ್ಡ್ ಅಂತ ಹೇಳ್ತಾ ಇದೆ. ಅಂದರೆ ಏನಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ಗೌರವಿಸೋದ್ರಿಂದ ನಿಮ್ಮ ಸಂಬಂಧಗಳು ಭಾವನಾತ್ಮಕ ಸ್ಥಿತಿಗಳಿಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಹಾರ್ಟ್ ಗಾರ್ಡಿಯನ್ ಹೇಳೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಹೃದಯದ ಭಾವನೆಗಳನ್ನು ರಕ್ಷಿಸುವುದು. ಅಂದರೆ ಹಾರ್ಟ್ ಗಾರ್ಡಿಯನ್ ನಿಮಗೆ ಹೇಳ್ತಾ ಇರೋದು ನಿಮ್ಮ ಭಾವನೆಗಳನ್ನು ರಕ್ಷಿಸಿ ಅಂತ ಹೇಳ್ತಾ ಇದೆ. ಅಂದರೆ ಮುನ್ನಡೆಸುವ ಒಂದು ದೈವಿಕ ಶಕ್ತಿಯಾಗಿದೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥ ಹಾರ್ಟ್ ಗಾರ್ಡಿಯನ್ನ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಿಮ್ಮನ್ನು ಪ್ರೀತಿ ಮಾಡ್ತಾ ಇದೆ. ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಕೊಡ್ತಾ ಇದೆ. ಪ್ರಸ್ತುತವಾಗಿ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ಬ್ರಹ್ಮಾಂಡವು ನಿಮ್ಮ ಸುತ್ತಲೂ ಪ್ರೀತಿಯ ಶಕ್ತಿಯನ್ನು ತುಂಬಿದೆ. ನೀವು ಇತರರಿಗೆ ಪ್ರೀತಿ ಮತ್ತು ಕರುಣೆಯನ್ನು ತೋರಿಸುವುದರ ಜೊತೆಗೆ ಬೇರೆಯವರು ಅಥವಾ ಬ್ರಹ್ಮಾಂಡವು ನಿಮಗೆ ನೀಡುವ ಪ್ರೀತಿ, ಗೌರವ ಮತ್ತು ಸಹಾಯವನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಲು ಕಲಿಯಬೇಕು ಅನ್ನೋದನ್ನು ಹೇಳ್ತಾ ಇದೆ. ನಿಮಗೆ ನಾನು ಮೆಡಿಟೇಷನ್ ಕ್ಲಾಸಿಗೆ ಸೇರಿದ್ರಿ ಅಂದ್ಕೊಂಡಿದ್ದೀನಿ. ಅಲ್ಲಿ ನಿಮಗೆ ಇದನ್ನೇ ನಾನು ಹೇಳ್ಕೊಟ್ಟಿದ್ದು. ಮೊದಲನೇದಾಗಿ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ. ನೀವು ಮೊದಲು ನಿಮಗೋಸ್ಕರ ನೀವೇನು ಟೈಮ್ ಕೊಡ್ತೀರಾ ಅದರಿಂದ ನೀವು ಒಂದು ಒಳ್ಳೆಯ ಅವಕಾಶಗಳನ್ನು ಪಡಿತೀರಾ. ನೀವು ಮೊದಲು ಸಂತೋಷವಾಗಿರೋದನ್ನು ಬಯಸ್ತೀರಾ. ನೀವು ಸಂತೋಷವಾಗಿದ್ರಿ ಅಂದರೆ ನಿಮ್ಮ ಸುತ್ತಮುತ್ತಲಿರುವಂತಹ ಜನರನ್ನು ಪ್ರೀತಿಯಿಂದ ನೋಡ್ಕೊತೀರಾ, ಖುಷಿಯಿಂದ ನೋಡ್ಕೊತೀರಾ. ಈ ರೀತಿಯಾದಂತಹ ಭಾವನೆಗಳಿಂದ ನೀವು ಕೂಡಿರ್ತೀರ. ಬ್ರಹ್ಮಾಂಡವು ನಿಮಗೆ ಆ ಪ್ರೀತಿನ, ಗೌರವನ, ಕರುಣೆಯನ್ನು ನಿಮಗೆ ಕೊಡ್ತಾ ಇದೆ, ತೋರಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಸಹಾಯ ಮಾಡೋದ್ರಿಂದ ಒಂದು ಮುಕ್ತ ಮನಸ್ಸಿನಿಂದ ನೀವು ಎಲ್ಲರ ಪ್ರೀತಿನೂ ಸಹಿತ ಸ್ವೀಕರಿಸ್ತೀರಾ. ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡಿದರೆ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗಳನ್ನು ಸಹಿತ ನೀವು ಪ್ರೀತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಹಾರ್ಟ್ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಹಳೆಯ ನೋವುಗಳಿಂದ ಮುಕ್ತಿ ಪಡಿತಾ ಇದ್ದೀರಾ. ಅಂದರೆ ನಾವು ನಮ್ಮನ್ನು ಪ್ರೀತಿ ಮಾಡೋದನ್ನು ಕಲಿತ್ರೆ ಅಲ್ಲಿಂದ ನಮಗೆ ಒಂದು ಹಳೆಯ ನೋವು ರಿಲೀಸ್ ಆಗುತ್ತೆ. ಹಳೆಯ ನೋವುಗಳಿಂದ ನೀವು ಮುಕ್ತಿಯನ್ನು ಹೊಂದುತ್ತಿದ್ದೀರಾ. ನಿಮ್ಮ ಹಿಂದೆ ನೋಯಿಸಿದ ಘಟನೆಗಳು ಅಥವಾ ಸಂಬಂಧಗಳ ನೆನಪಿನಿಂದ ಹೊರಬರಲು ಇದು ಸಕಾಲ ನಿಮ್ಮ ಜೊತೆ ಇರುತ್ತದೆ. ನಿಮ್ಮ ಹೃದಯ ಸುತ್ತ ಕಟ್ಟಿಕೊಂಡಿರುವ ಕಠಿಣವಾದ ಗೋಡೆಗಳನ್ನು ನೀವು ಸಡಿಲಗೊಳಿಸಬೇಕಾಗಿದೆ. ಅಂದರೆ ನಿಮ್ಮ ಸುತ್ತ ಒಂದು ಗೋಡೆನ ಕಟ್ಕೊಂಡಿದ್ದೀರಾ. ಆ ಗೋಡೆಯಿಂದ ನೀವು ಮುಕ್ತರಾಗಬೇಕು. ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲಿಬೇಕು. ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾ ಇರೋದಿಷ್ಟೇ, ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ. ನೀವು ನಿಮ್ಮೊಳಗೆ ನೀವು ಹೋದ್ರಿ ಅಂತ ಹೇಳಿದರೆ ನೀವು ಬೇರೆಯವರಿಗೂ ಸಹಿತ ನೀವು ಒಂದು ಒಳ್ಳೆಯ ಪ್ರೀತಿಯನ್ನು ಕೊಡ್ಬೋದು. ಒಂದು ಒಳ್ಳೆಯ ಅವಕಾಶಗಳಿಂದ ಅಲ್ಲಿರುವಂತಹ ನಿಮ್ಮ ಮನಸ್ಸಲ್ಲಿರೋದನ್ನು ಹಂಚಬಹುದು. ನೀವು ಏನು ಅಂದ್ಕೊಂಡಿದ್ದೀರಾ ಬೇರೆಯವರಿಗೂ ಸಹಿತ ಅದನ್ನು ಹಂಚಬಹುದು. ನಿಮ್ಮ ಒಳಗಿರುವಂತಹ ನೋವಿನಲ್ಲೇ ನೀವಿದ್ದು ಬೇರೆಯವ್ರಿಗೂ ನೀವು ಕೊಡೋದು, ನಿಮ್ಮ ಒಳಗಿನ ನೋವನ್ನೇ ಬೇರೆಯವ್ರಿಗೂ ಸಹಿತ ಹಂಚಬೇಕಾಗುತ್ತೆ. ಯಾಕಂದರೆ ನೀವು ಸಮಾಧಾನ ಇದ್ದರೆ ಬೇರೆಯವ್ರ ಜೊತೆನೂ ಸಮಾಧಾನ ರೀತಿಯಿಂದ ಇರ್ತಾರೆ. ನೀವೇ ಸಮಾಧಾನ ಇಲ್ಲ ಅಂತ ಹೇಳಿದರೆ ಬೇರೆಯವ್ರು ಹೇಗೆ ಸಮಾಧಾನ ಇರ್ತಾರೆ ಅಲ್ವಾ? ಹಾಗಾಗಿ ನಿಮ್ಮ ಒಳಗೆ ನೀವು ಪ್ರೀತಿ ಮಾಡೋದನ್ನು ನಿಮ್ಮನ್ನು ನೀವು ಒಳಗೆ ಮೊದಲು ಪ್ರೀತಿ ಮಾಡೋದನ್ನು ಕಲೀರಿ ಅಂತಲೂ ಸಹಿತ ಇಲ್ಲಿ ಹೇಳ್ತಾರೆ. ಅಂದರೆ ಸ್ವಯಂ ಪ್ರೀತಿ, ಸೆಲ್ಫ್ ಲವ್. ನಿಮ್ಮಲ್ಲಿರುವ ಯಾವುದೇ ಕೊರತೆಗಳಿದ್ದರೂ ಸಹಿತ ನಿಮ್ಮನ್ನು ನೀವು ಮೊದಲು ಒಪ್ಪಿಕೊಳ್ಳಿ ಅನ್ನೋದನ್ನು ಹೇಳ್ತಿದ್ದಾರೆ. ನಿಮ್ಮಲ್ಲಿ ಯಾವುದೇ ನೋವು ಇರ್ಬೋದು, ಏನೇ ಇರ್ಬೋದು, ಮೊದಲು ನಿಮ್ಮನ್ನು ನೀವು ಒಪ್ಪಿಕೊಳ್ಳೋದನ್ನು ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಒಳಗೆ ಯಾವ ರೀತಿ ಅದು ಹೇಗೆ ಇಲ್ಲಿ ನೋಡ್ತಾ ಇದೆ ನೀವು ಅದು ಒಳಗೆ ಯಾವ ರೀತಿ ಹೋಗಿದೆಪ್ಪ ಅಂತ ಹೇಳಿದ್ರೆ, ಅದ್ರ ಮನಸ್ಸು ನಿಮ್ಮನ್ನು ನೀವು
ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇರುವಂಥದ್ದು, ನಿಮ್ಮ ಒಳಗೆ ನೀವು ಡೀಪಾಗಿ ಹೋಗಿರುವಂಥದ್ದು. ನೀವು ಹೋಗಿರುವಂಥದ್ದು ಅದೇನಾಗುತ್ತಪ್ಪ ಅಂತ ಹೇಳಿದರೆ, ಬೇರೆಯವ್ರಿಗೂ ನಾನು ಇದೇ ಥರದ ಪ್ರೀತಿನ ಕೊಡಬೇಕು, ಇದೇ ಥರದ ಸಮಾಧಾನ ಕೊಡಬೇಕು. ಒಂದು ಇಲ್ಲಿ ನೀವು ಈ ಚಿತ್ರ ನೋಡ್ತಾ ಇದ್ದರೆ ಎಷ್ಟು ಶಾಂತವಾಗಿದೆ, ಎಷ್ಟು ನೆಮ್ಮದಿಯಾಗಿದೆ. ಅದೇ ರೀತಿ ನೀವು ಇರಬೇಕು ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ ಯೂನಿವರ್ಸ್. ನಾನು ಪ್ರೀತಿ ಮತ್ತು ಗೌರವಕ್ಕೆ ಅರ್ಹಳು ಅನ್ನುವಂತಹ ಮನಸ್ಥಿತಿ ಇರಬೇಕು, ಭಾವನೆಯನ್ನು ನಿಮ್ಮ ಆಳ ಮನಸ್ಸಿನಲ್ಲಿ ಮೂಡಿರಬೇಕು ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ಇಲ್ಲಿ ಸ್ವೀಕಾರ ಮನೋಭಾವನೆ ಹೇಳಿದೆ. ಏನೇ ಬರಲಿ ಸ್ವೀಕರಿಸೋದನ್ನು ಕಲಿಬೇಕು. ನಿಮಗೆ ಎಲ್ಲವನ್ನು ನೀವೊಬ್ಬರೇ ನಿಭಾಯಿಸಲು ಹೋಗಬೇಡಿ. ಇಲ್ಲಿ ಇತರರ ಸಹಾಯನೂ ಸಹಿತ ಕೇಳ್ಬೋದು. ಅಂದರೆ ನೀವು ಇತರರ ಸಹಾಯವನ್ನು ಕೇಳಿ ಹಸ್ತಮುಕ್ತರಾಗಿರಿ ಅಂತ ಹೇಳ್ತಾ ಇದ್ದಾರೆ. ನೀವು ಬೇರೆಯವ್ರ ಹತ್ರ ಸಹಾಯ ಕೇಳೋದ್ರಿಂದ, ಬೇರೆಯವ್ರ ಹತ್ರ ಮಾತಾಡೋದ್ರಿಂದ, ಬೇರೆಯವ್ರ ಹತ್ರಗೆ ಟೈಮ್ ವೇಸ್ಟ್ ಮಾಡೋದ್ರಿಂದ ನಿಮ್ಮ ಕಾಲಹರಣವನ್ನು, ಅಲ್ಲಿ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲದ ವಾತಾವರಣನ ನೀವು ಸೃಷ್ಟಿ ಮಾಡ್ಕೋತೀರ. ಅದ್ರ ಬದಲು ನಿಮ್ಮನ್ನೇ ನೀವು ನಿಮ್ಮೊಳಗೆ ಕೂತು ಯೋಚನೆ ಮಾಡಿ ನಿಮ್ಮಲ್ಲಿ ನೀವು ಉತ್ತರವನ್ನು ಕಂಡುಕೊಂಡ್ರಿ ಅಂತ ಹೇಳಿದರೆ ನೀವು ಅಲ್ಲಿ ಮುಕ್ತರಾಗ್ತೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಇಲ್ಲಿ ಹಾರ್ಟ್ ಚಕ್ರ ಅಂತ ಹೇಳ್ಬೋದು. ಹೃದಯದ ಹಾರ್ಟ್ ಗಾರ್ಡಿಯನ್ ಅಂತ ಹೇಳಿದರೆ ಹಾರ್ಟ್ ಚಕ್ರ. ನಿಮಗೆ ಹಾರ್ಟ್ ಚಕ್ರ ಇನ್ಬ್ಯಾಲೆನ್ಸ್ ಆಗಿರೋದ್ರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಇಲ್ಲದೆ ಇರೋದು, ಕಿರಿಕಿರಿ ಅನುಭವಿಸ್ತಾ ಇರೋದು, ಬೇರೆಯವ್ರ ಮೇಲೆ ಕಿರಿಕಿರಿ ಮಾಡ್ತಾ ಇರೋದು, ಜಗಳ ಮಾಡ್ತಾ ಇರೋದು, ಈ ರೀತಿಯಾದಂತಹ ಮನೋಭಾವನೆಯನ್ನು ಹೊಂದಿದ್ದೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಕಾರ್ಡ್ ತೆಗೆಯೋಣ. ಏನು ಹೇಳುತ್ತೆ, ನಿಮ್ಮ ಮಾನಸಿಕವಾಗಿ ನೀವು ಏನೆಲ್ಲ ನೋಡ್ತಾ ಇದ್ದೀರಾ, ಏನೆಲ್ಲ ಅನುಭವಿಸ್ತಾ ಇದ್ದೀರಾ. ಹಾರ್ಟ್ ಗಾರ್ಡಿಯನ್ ಹೇಳಿರೋದು ಇಷ್ಟೇ. ಹಾರ್ಟ್ ಚಕ್ರ ಏನು ಬ್ಯಾಲೆನ್ಸಿಂಗ್ ಆಗಿದೆ, ಇನ್ಬ್ಯಾಲೆನ್ಸ್ ಆಗಿದೆ. ಹಾರ್ಟ್ ಚಕ್ರನ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಒಳಗೆ ನೀವು ಒಳಗೆ ಒಂದು ಆಧ್ಯಾತ್ಮಿಕ ಆಗಿರ್ಬೋದು, ಒಂದು ಮಾನಸಿಕವಾಗಿ ನಿಮಗೆ ಯಾವುದು ಖುಷಿಯಾಗಿರುತ್ತೋ ಅದನ್ನು ಮಾಡೋದನ್ನು ಕಲೀರಿ. ಮೊದಲು ನಿಮಗೆ ನೀವು ಟೈಮ್ ಕೊಡಿ. ನಿಮ್ಮ ಪ್ರೀತಿನ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ ಅನ್ನೋದನ್ನು ಸಹಿತ ಇಲ್ಲಿ ಹಾರ್ಟ್ ಗಾರ್ಡಿಯನ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ಓಕೆನಾ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇದು ಫೈರ್ ಗಾರ್ಡಿಯನ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಮೊದಲನೇ ಕಾರ್ಡ್ ಏನು ಹೇಳ್ತು ನಿಮಗೆ ಅಂತ ಹೇಳಿದರೆ, ಭಾವನೆಗಳನ್ನು ಶಾಂತಗೊಳಿಸಿ, ನಿಮ್ಮ ಭಾವನೆಗಳನ್ನು ಶಾಂತಗೊಳಿಸಿ ಹೃದಯವನ್ನು ರಕ್ಷಿಸಿಕೊಳ್ಳಲು ಹೇಳಿತು. ಓಕೆನಾ? ಅದು ನಿಮ್ಮ ಒಳ ಮನಸ್ಸನ್ನು, ಅಂದರೆ ನಿಮ್ಮ ಒಳಗಿನ ಶಕ್ತಿ ಮತ್ತು ಕ್ರಿಯಾಶೀಲತೆಯನ್ನು ಜಾಗೃತಗೊಳಿಸಿ ಎಂಬುದರ ಬಗ್ಗೆ ಮೊದಲನೇ ಹಾರ್ಟ್ ಗಾರ್ಡಿಯನ್ ಹೇಳಿದರು. ಇವಾಗ ಫೈರ್ ಗಾರ್ಡಿಯನ್ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಹೊಸ ಚೈತನ್ಯ, ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ಉತ್ಸಾಹ, ಧೈರ್ಯ ಸಂಕೇತವಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಸೂಕ್ತವಾಗಿರುವ ಆಸೆಗಳು, ಕನಸುಗಳು, ಅರ್ಧಕ್ಕೆ ನಿಂತಿರುವ ಕೆಲಸಗಳಿಗೆ ಹೊಸದೊಂದು ಕಿಚ್ಚು. ಅಂದರೆ ನಿಮ್ದು ಯಾವುದೋ ಒಂದು ಕೆಲಸಕ್ಕೆ ಅರ್ಧಕ್ಕೆ ನಿಂತು ಹೋಗಿದೆ. ಆ ಕೆಲಸ ಆಗಬೇಕು ಅಂದರೆ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡ್ತಾ ಇದೆ, ಹೊಸ ಭರವಸೆ ಮೂಡ್ತಾ ಇದೆ, ನಿಮ್ಮಲ್ಲಿ ಒಂದು ಧೈರ್ಯ ಬರ್ತಾ ಇದೆ. ನಿಮ್ಮ ಕನಸುಗಳನ್ನು ಈಡೇರಿಸ್ಕೋಬೇಕು ಅನ್ನುವಂಥ ಮನಸ್ಥಿತಿ ಆಗ್ತಾ ಇದೆ. ಕನಸುಗಳು ಅರ್ಧಕ್ಕೆ ನಿಂತು ಹೋಗಿದೆ. ಆ ಅರ್ಧಕ್ಕೆ ಹೋಗಿರುವಂಥ ಕೆಲಸಗಳನ್ನು ನೀವು ಮುಂದುವರಿಸ್ಬೇಕು ಅನ್ನುವಂತಹ ಮನಸ್ಥಿತಿ ಬಂದಾಗಿದೆ. ನಿಮಗೆ ಒಂದು ಕಿಚ್ಚು ಹತ್ತಿದೆ ಅಂತ ಹೇಳ್ಬೋದು. ನಿಮ್ಮ ಗುರಿಗಳನ್ನು ಸಾಧಿಸಲು ಬೇಕಾದ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ನಿಮ್ಮಲ್ಲೇ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಫೈರ್ ಅಂತ ಹೇಳಿದರೆ ಕಿಚ್ಚು, ನಿಮ್ಮಲ್ಲಿರುವಂತಹ ಆತ್ಮಸ್ಥೈರ್ಯ, ಉತ್ಸಾಹ, ನೀವು ಮಾಡುವಂಥ ಕೆಲಸಕ್ಕೆ ಒಂದು ಬೆಂಬಲ, ಒಂದು ಚೈತನ್ಯ, ಹೊಸ ಚೈತನ್ಯ. ಈ ಹೊಸ ಚೈತನ್ಯ ಏನು ಮಾಡಬೇಕು, ನಿಮ್ಮಲ್ಲಿ ಇದು ಮೂಡಿ ಹೋಗಿದೆ ಈಗ ಅಲ್ವಾ, ಒಂದು ಕೆಲಸ ನಿಂತು ಹೋಗಿದೆ. ಮೊದಲು ನಿಮ್ಮನ್ನು ನೀವು ನಿಮ್ಮ ಆಂತರಿಕ ಶಕ್ತಿನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತು. ಇಲ್ಲಿ ಆ ಆಂತರಿಕ ಶಕ್ತಿನ ಹೆಚ್ಚಿಸ್ಕೊಂಡಾದ್ಮೇಲೆ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತೆ. ಆ ಹೊಸ ಚೈತನ್ಯದಿಂದ ನೀವೇನು ಮಾಡಬೇಕು, ನಿಮ್ಮಲ್ಲಿ ನಿಂತಿರುವಂತಹ, ಅಂದರೆ ನೀವು ಮಾಡುವಂತಹ ಕೆಲಸಗಳು ಏನು ನಿಂತಿದೆ ಆ ಕೆಲಸಕ್ಕೆ ನೀವು ಹೊಸ ಚೈತನ್ಯವನ್ನು ಕೊಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮುಂದೂಡುವುದನ್ನು ನಿಲ್ಲಿಸು. ಇವತ್ತಾಗೋ ಕೆಲಸನ ನಾಳೆ ಮಾಡೋಣ ಬಿಡು, ನಾಳೆ ಅದೇ ನಾಡಿದ್ದು ನೋಡೋಣ, ಹೀಗೆ ನೋಡು, ಈ ರೀತಿಯ ಆ ಕೆಲಸಗಳನ್ನು ಮುಂದೂಡೋದನ್ನು ಬಿಡು ಅಂತ ಹೇಳ್ತಾ ಇದೆ. ಯಾವುದೇ ಕೆಲಸ ಆಗಿರ್ಬೋದು, ಯೋಜನೆ ಆಗಿರ್ಬೋದು, ನಾಳೆ ಮಾಡೋಣ ಅನ್ನುವಂಥದ್ದನ್ನು ಬಿಡಬೇಕು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಫೈರ್ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದರೆ, ಇವತ್ತು ಮಾಡೋ ಕೆಲಸನ ನಾಳೆ ಮಾಡೋದನ್ನು ಬಿಡಿ, ಇವತ್ತೇ ಆಗಬೇಕು, ಈಗಲೇ ಆಗಬೇಕು ಅನ್ನುವಂತಹ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ನೀವು ಏನೇ ಒಂದು ಕೆಲಸ ಮಾಡ್ತಿರ್ಬೋದು, ಈಗಲೇ ಆಗಬೇಕದು, ಇವತ್ತೇ
ಆಗಬೇಕದು ಅನ್ನೋದನ್ನು ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು, ಹೊಸ ಕಿಚ್ಚನ್ನು ಹಚ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಆಮೇಲೆ ನಿಮ್ಮಲ್ಲಿರುವಂಥ ಒಂದು ನಾಯಕತ್ವದ ಗುಣ ಇದೆ. ಆ ಗುಣ ಏನಿದೆ ಹೇಳಿದರೆ, ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಸವಾಲುಗಳನ್ನು ಸಹಿತ ಇಲ್ಲಿ ಎದುರಿಸಲು ಒಂದು ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಅಂದರೆ ಒಂದು ಹೆಜ್ಜೆನ ಮುಂದಿಡೋದಕ್ಕೆ ಬ್ರಹ್ಮಾಂಡವು ನಿಮ್ಮ ಜೊತೆ ಬೆಂಬಲವಾಗಿ ನಿಂತಿದೆ. ಇವಾಗ ಇಲ್ಲಿ ನೀವು ಆಧ್ಯಾತ್ಮಿಕವಾಗಿ ಇಲ್ಲಿ ಒಂದು ಸಿಂಬಲ್ಸ್ ಕಾಣ್ತಾ ಇದೆ. ನೀವು ಆಧ್ಯಾತ್ಮಿಕವಾಗಿ ಹೋಗಬೇಕು ಅಂತ ಇದ್ದೀರಾ. ಹೌದು, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರೋದಕ್ಕೆ ಆ ಸೃಷ್ಟಿ ಮಾಡ್ತಾ ಇದೆ. ಬ್ರಹ್ಮಾಂಡವೇ ನಿಮಗೆ ಒಂದು ಸೃಷ್ಟಿನ ಮಾಡ್ತಾ ಇದೆ. ಆ ಸೃಷ್ಟಿ ಮಾಡ್ತಾ ಇದೆ, ಏಂಜಲ್ ಸಪೋರ್ಟ್ ಮಾಡ್ತಾ ಇದೆ, ನಿಮಗೆ ತುಂಬಾ ಶೈನ್ ಕೊಡ್ತಾ ಇದೆ. ನೀನು ಇದನ್ನು ಮಾಡಲೇಬೇಕು, ಇದನ್ನೇ ಮಾಡಲೇಬೇಕು, ನೀವು ಮಾಡಬೇಕು ಅಂತ ಹೆಜ್ಜೆ ಇಡ್ತಾ ಇದ್ದೀರಾ. ಬಟ್ ನೀವು ಮಾಡೋಕ್ಕಾಗ್ತಿಲ್ಲ. ನಾಳೆ ಮಾಡೋಣ, ನಾಳೆ ಮಾಡೋಣ, ಹೀಗೆ ಮುಂದೂಡ್ತಾ ಇದ್ದೀರಾ. ಆ ಮುಂದೂಡೋದನ್ನು ಬಿಟ್ಟು ಇವತ್ತಿನ ದಿನ ಏನಿದೆಯೋ, ಇವಾಗ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆಯೋ, ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳ್ತಾ ಇದೆಯೋ ಅದರ ಮುಂದೆ ಆ ಟೈಮನ್ನು ಈಗ ಏನು ಹೇಳ್ತಾ ಇದೆ ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿ. ಅಂದರೆ ಆ್ಯಕ್ಷನ್ ತಗೊಳ್ಳಿ. ನೀವು ಆ ಆ್ಯಕ್ಷನ್ ಮೇಲೆ ನೀವು ಫೋಕಸ್ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಫೈರ್ ಎನರ್ಜಿ ಹೇಳ್ತಾ ಇದೆ. ಅಂದರೆ ಫೈರ್ ಗಾರ್ಡಿಯನ್ ಹೇಳ್ತಾ ಇದ್ದಾರೆ, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಯಾವುದೇ ವ್ಯಕ್ತಿ ಪರಿಸ್ಥಿತಿಯಿಂದ ದೂರವಿರಲು ಈ ಕಾರ್ಡ್ ಹೇಳ್ತಾ ಇದೆ. ಅಂದರೆ ನಿಮ್ಮ ಶಕ್ತಿನ ಕುಗ್ಗಿಸುವಂತಹ ವ್ಯಕ್ತಿಗಳು ನಿಮ್ಮ ಜೊತೆಗಿದ್ರೆ ಅವರಿಂದ ನೀವು ದೂರ ಇರಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಮಣಿಪುರ ಚಕ್ರ ಅಂತ ಹೇಳ್ಬೋದು. ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾರ್ಡ್ ಇದು. ಫೈರ್ ಅಂದರೆ ಮಣಿಪುರ ಚಕ್ರ. ಮಣಿಪುರ ಚಕ್ರ ಅಂತ ಹೇಳಿದರೆ ಹೊಟ್ಟೆ ಭಾಗದಲ್ಲಿ ನೀವು ನೋವುಗಳನ್ನು ಪಡ್ತಾ ಇರ್ಬೋದು, ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ಬೋದು. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಈ ರೀತಿಯಾದ ಸಮಸ್ಯೆಗಳನ್ನು ಸಹಿತ ನೀವು ಅನುಭವಿಸ್ತಾ ಇರ್ಬೋದು. ಆದರೂ ಸಹಿತ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ತೇಜಸ್ ಏನಿದೆ, ಹಳದಿ ಬಣ್ಣದ ತೇಜಸ್ ಏನಿದೆ, ಒಂದು ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ, ನಾನು ಆರೋಗ್ಯವಾಗಿದ್ದೀನಿ, ನನ್ನಲ್ಲಿ ಪೂರ್ತಿಯಾಗಿ ಮಣಿಪುರ ಚಕ್ರ ಅಂತ ಹೇಳಿದರೆ ಹಳದಿ ಭಾಗದ ಎನರ್ಜಿ ಹರಿತಾ ಇದೆ ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಟ್ರಿ ಅಂತ ಹೇಳಿದರೆ, ಆ ಎನರ್ಜಿ ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ಮಣಿಪುರ ಚಕ್ರನ ಆ್ಯಕ್ಟಿವೇಟ್ ಮಾಡುತ್ತೆ, ಅಲ್ಲಿರುವಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಫೈರ್ ಎನರ್ಜಿ ಅಂದರೆ ಫೈರ್ ಗಾರ್ಡಿಯನ್ ನಿಮಗೆ ಹೇಳ್ತಾ ಇದ್ದಾರೆ. ಒಂದು ಇದು ಇಂದು ಸಂಜೆ ಅಂದರೆ ನೀವು ಇಂದು ಏನಾದರೂ ಇವತ್ತು ಈಗ ಮಾಡ್ತಾ ಇದ್ದೀರಾ, ಇಂದು ಸಂಜೆ ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ, ಆಗಬೇಕಿದು. ನಾಳೆ ಹೋಗಬಾರ್ದು, ನಾಳೆವರೆಗೂ ಹೋಗಬಾರ್ದು, ಆ್ಯಕ್ಷನ್ ಇವತ್ತೇ ಆಗಿರಬೇಕದು. ಓಕೆನಾ? ಆ ರೀತಿಯಾಗಿ ನಿಮಗೆ ಫೈರ್ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇನ್ನು ಯಾವ ವಿಚಾರಕ್ಕಪ್ಪ, ನಿನ್ನಲ್ಲಿ ಅಪಾರವಾದ ಶಕ್ತಿ ಮತ್ತು ಧೈರ್ಯವಿದೆ. ನನ್ನ ಕನಸುಗಳು ನನಸಾಗಲು ನಾನು ಸಂಪೂರ್ಣ ಉತ್ಸಾಹದಿಂದ ಇವತ್ತು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತಹ ಮನಸ್ಸನ್ನು ಇಟ್ಕೊಂಡು ನೀವು ಇವತ್ತು ಕೆಲಸ ಮಾಡಿದ್ರಿ ಅಂದರೆ ನಿಮ್ಮಲ್ಲಿ ಇರುವಂತಹ ಎಲ್ಲ ಕೆಲಸಗಳು ಸಹಿತ ಯಾವುದೇ ಒಂದು ಕೆಲಸ ಅರ್ಧಕ್ಕೆ ನಿಂತಿರ್ಬೋದು, ಆ ಕೆಲಸ ನಿಮಗೆ ಪರಿಪೂರ್ಣವಾಗಿ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹಾರ್ಟ್ ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ, ಮತ್ತು ಮಣಿಪುರ ಚಕ್ರನೂ ಸಹಿತ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗಿದೆ. ಅಂದರೆ ಎಮೋಷ್ನಲಿ ನೀವು ಸ್ಟಕ್ ಆದಾಗ ಹಾರ್ಟ್ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುತ್ತೆ. ಮತ್ತು ನೀವು ತುಂಬಾ ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಲೇಜಿ ಆಗಿದ್ದಾಗ ಅಲ್ಲಿ ಸಹಿತ ಮಣಿಪುರ ಚಕ್ರದಲ್ಲಿ ಸ್ವಲ್ಪ ಸಮಸ್ಯೆನ ಅನುಭವಿಸ್ತೀರಿ. ಹಾಗಾಗಿ ಮೆಡಿಟೇಷನ್ ಮಾಡೋದ್ರಿಂದ ನೀವು ಅದರಿಂದ ದೂರ ಮಾಡ್ಕೋಬೋದು, ಅಥವಾ ನಿಮ್ಮ ಇಂಟ್ಯೂಷನ್ ಪವರಿಂದನೂ ಸಹಿತ ನೀವು ಇದನ್ನು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಏನೇ ಒಂದು ಕೆಲಸ ಮಾಡಿ, ಮೊದಲನೇದಾಗಿ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲಿ. ಎರಡನೇದು ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲಿತು ನಿಮ್ಮೊಳಗಿರುವ ಆತ್ಮಸ್ಥೈರ್ಯವನ್ನು ಜಾಗೃತಿಗೊಳಿಸಿ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಮ ಆ್ಯಕ್ಷನ್ನ ತಗೊಳ್ಳಿ. ನೀವೇನು ಕೆಲಸ ಮಾಡೋದನ್ನು ಬಿಟ್ಟಿದ್ದೀರಾ ಅದನ್ನು ಕೆಲಸನ ಮುಂದುವರಿಸಿ. ನಾಳೆ ಅನ್ನೋದು ಬೇಡ, ಇವತ್ತೇ ಮಾಡಿ ಮುಗಿಸಿ ಅನ್ನೋದನ್ನು ಸಹಿತ ಇಲ್ಲಿ ಫೈರ್ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ? ವಾಟರ್ ಗಾರ್ಡಿಯನ್ ಏಂಜಲ್ಸ್. ವಾವ್. ಇಲ್ಲಿ ಮೊದಲನೇ ಕಾರ್ಡ್ ಏನು ಹೇಳ್ತು ನಿಮಗೆ, ನಿಮ್ಮ ಹಾರ್ಟನ್ನು, ನಿಮ್ಮ ಹೃದಯವನ್ನು ತೆರೆದಿಡಲು ಹೇಳ್ತು. ನೆಕ್ಸ್ಟ್ ಎರಡನೇ ಕಾರ್ಡ್ ಏನು ಹೇಳ್ತು, ಒಳಗಿನ ನಿಮ್ಮ ಕಿಚ್ಚನ್ನು ಜಾಗೃತಗೊಳಿಸಿ ಅಂತ ಹೇಳ್ತಾ ಇದೆ. ಇಲ್ಲಿ ಮೂರನೇ ಕಾರ್ಡ್ ವಾಟರ್ ಗಾರ್ಡಿಯನ್ ಏಂಜಲ್ಸ್ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಭಾವನೆಗಳನ್ನು ನೀರಿನಂತೆ ಹರಿಯಲು ಬಿಟ್ಟು ಮನಸ್ಸನ್ನು ಶುದ್ಧೀಕರಿಸಿ ಶುದ್ಧಿಗೊಳಿಸಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ನಿಮ್ಮ ಭಾವನೆಗಳನ್ನು ನೀವು ಅಂತರ್ಪ್ರಜ್ಞೆಯನ್ನು ಸಂಕೇತವಾಗಿದೆ. ಅಂದರೆ ನಿಮ್ಮ ಭಾವನೆ ಒಂದು ಅಂತರ್ಪ್ರಜ್ಞೆಯ ಸಂಕೇತವಾಗಿದೆ. ಇಲ್ಲಿ ಹೇಳಿದಾಗೆ ಹಾರ್ಟ್ ಚಕ್ರನೇ ನಮ್ಮ ಭಾವನೆಗಳನ್ನು ಮೂಡಿಸುವುದು. ನಮ್ಮ ಮನಸ್ಸೇ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡೋದು. ಓಕೆನಾ? ನಮ್ಮ ಎಮೋಷನಲ್ ಸ್ವಲ್ಪ ಯಾವ ರೀತಿ ನಿಮ್ಮ ಆಳವಾದ ಭಾವನೆಗಳನ್ನು ಒಪ್ಪಿಕೊಳ್ಳಲು, ಅವುಗಳ ಮುಕ್ತವಾಗಿ ಹರಿಯಲು ಬಿಡುವುದು ಸೂಚಿಸುತ್ತದೆ. ಅಂದರೆ ನಿಮ್ಮ ಭಾವನೆಗಳನ್ನು ಏನು ಹಿಡಿದಿಟ್ಕೊಂಡಿದ್ದೀರಾ ಆ ಭಾವನೆಗಳನ್ನು ನೀವು ಮುಕ್ತವಾಗಿ ಹರಿಯಲು ಬಿಡಿ ಅನ್ನೋದನ್ನು ಇಲ್ಲಿ ವಾಟರ್ ಗಾರ್ಡಿಯನ್ ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು.
ಹೇಳ್ಬೋದು. ಹಾಗೆ ನಿಮ್ಮ ಮನಸ್ಸನ್ನು ಹಗುರಗೊಳಿಸಿಕೊಳ್ಳೋಕ್ಕೆ ಒಂದು ಸಹಾಯ ಬೇಕಾಗಿದೆ. ನಿಮ್ಮಲ್ಲಿರುವಂಥ ಅತಿಯಾದ ಕೋಪ, ಅತಿಯಾದ ಬೇಸರ, ದುಃಖ ಅಥವಾ ಆಲೋಚನೆಗಳನ್ನು ನೀವು ತುಂಬ ಹಿಡಿದಿಟ್ಕೊಂಡಿದ್ದೀರ, ಅಂದರೆ ಅಡಗಿಸ್ಕೊಂಡಿಟ್ಟಿದ್ದೀರ. ಯಾರಿದ್ರಿಗೂ ಏನು ಹೇಳೋಕ್ಕಾಗದೆ, ಅಂದರೆ ಬೇರೆಯವ್ರಿಗೆ ತೋರಿಸ್ತಾ ಇರೋದೇನಪ್ಪ ಅಂದರೆ ಕೋಪ, ಸಿಟ್ಟು. ನಿಮ್ಮಲ್ಲಿರುವಂಥ ಪ್ರೀತಿ ಯಾರಿಗೂ ಕಾಣ್ತಾ ಇಲ್ಲ, ನಿಮ್ಮಲ್ಲಿರುವಂಥ ಮೃದುವಾದ ಮನಸ್ಸಿನ ಸ್ಥಿತಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ತೋರಿಸ್ತಾ ಇರೋದು ಹೆಚ್ಚು ಆಲೋಚನೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ, ನೀವು ನೀರು ಹೇಗೆ ಎಲ್ಲವನ್ನು ತೊಳೆದು ಸ್ವಚ್ಛ ಮಾಡುತ್ತದೆಯೋ ಹಾಗೆ ನಿಮ್ಮ ಮನಸ್ಸನ್ನು ಸಹಿತ ಹಗುರಗೊಳಿಸುವ ಸಮಯ ಇದಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ನಾನು ನಿಮಗೆ ಮೆಡಿಟೇಷನ್ ಮಾಡಿಸಿದೆ, ಅಂದರೆ ಇಲ್ಲಿ ಗ್ರೂಪಲ್ಲಿ ಮೆಡಿಟೇಷನ್ ಏನು ನಡೆದಿತ್ತಲ್ಲ, ಆ ಮೆಡಿಟೇಷನ್ ನಿಮಗೆ ಫಸ್ಟು ಹಾರ್ಟು ಇದನ್ನು ನಿಮಗೆ ಫಸ್ಟು ನಿಮ್ಮ ಹೃದಯವನ್ನು ಹಗುರು ಮಾಡಿದ್ದು, ನೆಕ್ಸ್ಟು ನಿಮ್ಮ ಆ್ಯಕ್ಷನ್ ರೆಡಿ ಮಾಡಿದ್ದು. ಇಲ್ಲಿ ವಾಟರ್ ಗಾರ್ಡಿಯನ್ ಬಂದಿದೆ, ಅಂದರೆ ನಿಮ್ಮ ಎಮೋಷನ್ನ ಹೆಂಗೆ ಹಿಡಿದಿಟ್ಕೊಂಡಿರೋ ಅದರಿಂದ ಹೊರಗೆ ಬನ್ನಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಈಗ ಆಲ್ಮೋಸ್ಟ್ ಈ 3 ಕಾರ್ಡು ಸಹಿತ ನಾನು ಮಾಡಿರುವಂತಹ ಮೆಡಿಟೇಷನ್ ಗ್ರೂಪಲ್ಲಿ ನಿಮಗೆ ಒಂದು ಹೀಲಿಂಗ್ ಪ್ರೊಸೆಸ್ ಏನಿತ್ತೋ ಅದೇ ಸಹಿತ ಇವತ್ತು ರೀಡಿಂಗಲ್ಲಿಯೂ ಸಹಿತ ಅದೇ ಬಂದಿದೆ ಅನ್ನೋದನ್ನು ಸಹಿತ ಹೇಳ್ತೀನಿ. ಏಕೆಂದರೆ ನಾವು ನಮ್ಮ ಆಳವಾದ ಭಾವನೆಯನ್ನು ಮುಚ್ಚಿಟ್ಕೊಂಡಿರ್ತೀವಿ, ಯಾರಿಗೂ ನಾವು ಯಾವುದನ್ನು ಹೇಳ್ಕೊಳಕ್ಕಾಗಿರಲ್ಲ. ಒಂದು ನೋವು ಇರುತ್ತೆ, ನಮ್ಮ ಮನಸ್ಸಲ್ಲಿ ತುಂಬಾ ನೋವು ಇರುತ್ತೆ, ಅದನ್ನು ಯಾರೂ ಅರ್ಥನೂ ಮಾಡ್ಕೊಂಡಿರಲ್ಲ. ಯಾರಿದ್ರು ಹೇಳೋಕ್ಕೋದ್ರೂ ಅವರು ಸಹಿತ ನಮ್ಮ ಮಾತುಗಳನ್ನು ಕೇಳೋದಿಲ್ಲ. ಆ ಟೈಮಲ್ಲಿ ನಮಗೆ ಮೆಡಿಟೇಷನ್ನು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ನಮ್ಮ ಮನಸ್ಸಿನ ಆಳವಾದ ಎಷ್ಟೋ ಭಾರವನ್ನು ಇಳಿಸುತ್ತೆ ಮತ್ತು ನಮ್ಮಲ್ಲಿರುವಂತಹ ಪ್ರೀತಿ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸಲು ಸಹಿತ ಸಹಾಯ ಮಾಡುತ್ತೆ ಅನ್ನೋದನ್ನು ಸಹಿತ ನಾನು ಹೇಳ್ಬೋದು. ಇಲ್ಲಿ ಭಾವನಾತ್ಮಕ ಶುದ್ಧೀಕರಣ, ನಾನು ಮೊದಲನೇ ದಿನ ನಿಮಗೆ ಒಂದು ಭಾವನಾತ್ಮಕ ಶುದ್ಧೀಕರಣ ಅಂದರೆ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸೋದಕ್ಕೆ ಮೆಡಿಟೇಷನ್ ಮಾಡಿದ್ದೆ. ಇದು ಸಹಿತ ಅದನ್ನೇ ಹೇಳ್ತಾ ಇರೋದು. ಮೊದಲನೇದಾಗಿ ನಿಮ್ಮ ಭಾವನಾತ್ಮಕ ಶುದ್ಧೀಕರಣವನ್ನು ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದೆ. ಅಂದರೆ ಕೆಲವೊಮ್ಮೆ ನಾವು ಬಲಿಷ್ಠರಾಗಿ ಕಾಣಿಸಿಕೊಳ್ಳಲು ನಮ್ಮ ದುಃಖ ಅಥವಾ ಹತಾಶೆಯನ್ನು ಹೊರಹಾಕದೆ ಇರ್ತೀವಿ ಅಲ್ವಾ. ನಮ್ಮ ಮನಸ್ಸಲ್ಲಿರೋದು ಎಷ್ಟೋ ದುಃಖ ಇರುತ್ತೆ, ಎಷ್ಟೋ ನೋವಿರುತ್ತೆ, ಎಷ್ಟೋ ಹತಾಶೆಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಒಂದು ಬೇಸರನ ಮಾಡ್ಕೋತೀವಿ, ಅಳ್ತೀವಿ. ಬೇಸರವಾಗಿದ್ದಾಗ ಯಾರ ಹತ್ರನೂ ಮಾತಾಡೋದಿಲ್ಲ, ಮೌನವಾಗಿರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ವಿಚಾರಕ್ಕೂ ನಾವು ಇಷ್ಟಪಡೋದಿಲ್ಲ. ಯಾವುದೇ ಒಂದು ಈ ಕೆಲಸ ಮಾಡಬೇಕು ಅಂದರೂ ಸಹಿತ ಇಷ್ಟ ಆಗೋದಿಲ್ಲ, ಆ ಕೆಲಸನೂ ಸಹಿತ ಸರಿಯಾಗಿ ಆಗೋದಿಲ್ಲ. ಇಲ್ಲಿ ಇರೋದೇ ಇಷ್ಟು. ಇಲ್ಲಿ ನಿಮ್ಮನ್ನು ನೀವು ಪ್ರೀತಿ ಮಾಡಿ ನೆಕ್ಸ್ಟ್ ಆ್ಯಕ್ಷನ್ ತಗೊಳ್ಳಿ. ಇವತ್ತು ಮಾಡೋದನ್ನು ನಾಳೆ ಮಾಡಬೇಡಿ, ಇವತ್ತೇ ಮಾಡಿ ಮುಗಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಭಾವನಾತ್ಮಕತೆ ಏನಿದೆಯೋ ಅದನ್ನು ಒಂದು ನೀರಿನಂತೆ ಹರಿಯಲು ಬಿಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಹಳೆಯ ಕಹಿ ನೆನಪುಗಳು ಏನಿದೆ, ನಿಮ್ಮ ಮನಸ್ಸಿಗೆ ಭಾರ ನೀಡುತ್ತಿರುವುದು ಘಟನೆಗಳನ್ನು ನೀರಿನಲ್ಲಿ ತೇಲಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಮನಸ್ಸಲ್ಲಿರುವಂಥ ಎಷ್ಟೋ ಘಟನೆಗಳನ್ನು ನೀವು ಮನಸ್ಸಲ್ಲಿ ಹಿಡಿದಿಟ್ಕೊಂಡಿರ, ಅದರಿಂದ ನೀವು ಹೊರಗೆ ಬರಬೇಕು. ಅದರಿಂದ ನೀವು ನೀರಿನಂತೆ ಆ ಮನಸ್ಸಲ್ಲಿರುವಂಥ ನೋವನ್ನು ನೀರಿನಂತೆ ಕರಗಲು ಬಿಡಿ, ನೀರಿನ ಜೊತೆ ಹರಿಯಲು ಬಿಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಂತರ್ಪ್ರಜ್ಞೆಯನ್ನು ಜಾಗೃತಗೊಳಿಸಿ, ನಿಮ್ಮ ಅಂತರ್ಪ್ರಜ್ಞೆ ಏನಿದೆ, ನಿಮ್ಮ ಮನಸ್ಸು ಏನು ಹೇಳುತ್ತಿದೆ ಎಂಬುದನ್ನು ಆಲಿಸಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ದಿಶಾಶಕ್ತಿ, ಅಂದರೆ ನಿಮ್ಮ ಮನಸ್ಸಿನ ಶಕ್ತಿ, ನಿಮ್ಮ ಹೃದಯದ ಶಕ್ತಿ, ನಿಮ್ಮ ಭಾವನೆಯ ಶಕ್ತಿಯನ್ನು ಹೊರಗೆ ತನ್ನಿ. ನಿಮ್ಮ ಅಂತರಾತ್ಮ ಏನು ಹೇಳ್ತಾ ಇದೆಯೋ, ಆಧ್ಯಾತ್ಮಿಕವಾದಂತಹ ಶಕ್ತಿ ಏನು ನಿಮಗೆ ಗ್ರಹಿಸ್ತಾ ಇದ್ದೀರಾ. ನೀವು ಇಲ್ಲಿ ಆಧ್ಯಾತ್ಮಿಕವಾಗಿ ನೀವು ಇವಾಗ ಕ್ಲಾಸಸ್ಗಳು ತಗೋತಾ ಇರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಏನೋ ಸರ್ಚ್ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಏನೋ ಒಂದು ಕೆಲಸ ಆಗಬೇಕಾಗಿತ್ತು ಏನು ಅಂತ ಹೇಳಿ ನೀವು ಸರ್ಚ್ ಮಾಡ್ತಾ ಇದ್ದೀರಾ. ಆ ಕ್ಷಣದಲ್ಲಿ ಆ ಸಮಯದಲ್ಲಿದ್ದೀರಾ. ಅದನ್ನು ಬಿಟ್ಟು ನೀವು ನಿಲ್ಲಿಸಿರುವಂತಹ ಯಾವ ಕೆಲಸ ಇದೆಯಾ ಅದಕ್ಕೆ ಒಂದು ಆ್ಯಕ್ಷನನ್ನು ಕೊಡಿ, ಅದಕ್ಕೆ ಮುಂದೆ ಹೋಗಿ. ನಿಮ್ಮಲ್ಲಿರುವಂತಹ ಎಷ್ಟೋ ನೋವುಗಳಿಂದ ನೀವು ಹೊರ ಬರ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಯಾವುದೇ ವಿಚಾರ, ನಾನು ನನ್ನ ಭಾವನೆಗಳನ್ನು ಗೌರವಿಸ್ತೀನಿ ಅಂತ ಹೇಳಿ, ನಿಮ್ಮ ಮನಸ್ಸಿಗೆ ಹೇಳಿ, ನಾನು ನನ್ನ ಭಾವನೆಗಳನ್ನು ಗೌರವಿಸ್ತೀನಿ. ನನ್ನ ಮನಸ್ಸು ನೀರಿನಂತೆ ನಿರ್ಮಲವಾಗಿದೆ, ಹರಿಯುವ ನದಿಯಂತೆ ನಾನು ಬ್ರಹ್ಮಾಂಡದೊಂದಿಗೆ ಲಯದೊಂದಿಗೆ ಸಾಗುತ್ತಿದ್ದೇನೆ ಅನ್ನೋದನ್ನು ನಿಮ್ಮ ಮನಸ್ಸಿಗೆ ಹೇಳಿ ಅಂತ ಹೇಳ್ತಾ ಇದು ಫಸ್ಟ್ ಫೈಲ್ ರೀಡಿಂಗ್ ಆಗಿತ್ತು. ಓಕೆ, ನೆಕ್ಸ್ಟ್ ಫೈಲ್ ಯಾರ್ದಿದೆ, ನೆಕ್ಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ನೋಡೋಣ ಈ ರೀಡಿಂಗ್ನ. ಓಕೆ, ಥ್ಯಾಂಕ್ ಯು. ಇಲ್ಲಿ ಸ್ಟಾರ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ನಂಬಿ
ನೀವು ಮೊದಲನೇದಾಗಿ ನಿಮ್ಮ ನಾಯಕತ್ವದ ಒಂದು ರಾಜ ಗಾಂಭೀರ್ಯವನ್ನು ಹೊಂದಿರುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿತ್ವ ನಿಮ್ಮದು ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಬ್ರಹ್ಮಾಂಡವು ಇದು 2ನೇ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ರೆ ಅವರಿಗೆ ಈ ಕಾರ್ಡ್ ಆಗಿರುತ್ತೆ. ಈ ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ನಾಯಕತ್ವದ ಗುಣಗಳನ್ನು ಹೊರತರುವಂತಹ ಸಮಯ. ಅಂದರೆ ನೀವು ಯಾವ ಕೆಲಸದಲ್ಲಿ ನೀವು ಬ್ಯುಸಿಯಾಗಿದ್ರಿ, ನಿಮ್ಮನ್ನು ನೀವು ಕಳ್ಕೊಂಡಿದ್ರಿ, ಅದನ್ನು ನಿಮ್ಮ ಮನಸ್ಸಿಂದ ಹೊರ ತರುವಂತಹ ಪ್ರಯತ್ನನ ಯೂನಿವರ್ಸ್ ಮಾಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಬ್ರಹ್ಮಾಂಡದ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಂಬಲು ಮತ್ತು ನಿಮ್ಮ ಜೀವನದ ಉನ್ನತಿ ಹಂತಕ್ಕೆ ಹೆಜ್ಜೆ ಇಡಲು ಸಕಾಲ ತಿಳಿಸುತ್ತಿದೆ. ಅಂದರೆ ಈಗ ನಿಮ್ಮ ಉನ್ನತಿಗೆ ಹೊರ ಬರೋದಕ್ಕೆ ಒಂದು ಸರಿಯಾದ ಸಮಯ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ನೀವು ಸಾಮಾನ್ಯರಂತೆ ಬದುಕುವಂಥದ್ದಲ್ಲ, ಅಂದರೆ ನೀವು ಸಾಮಾನ್ಯವಾಗಿ ಬದುಕುವವರಲ್ಲ, ನೀವು ಬೇರೆಯವರಿಗೆ ಅಂದರೆ ಬದಲಿಗೆ ನಿಮ್ಮದೇ ಆದ ವಿಶಿಷ್ಟ ಶಕ್ತಿಯನ್ನು ಇತರರಿಗೆ ಮಾರ್ಗದರ್ಶನ ನೀಡಲು ಹುಟ್ಟಿದ್ದೀರಿ ಎಂಬುದನ್ನು ಸಹಿತ ಇದು ಹೇಳುತ್ತೆ. ಅಂದರೆ ನಿಮ್ಮನ್ನು ನೀವು ಯೋಚನೆ ಮಾಡೋದು, ಅಂದರೆ ನಿಮಗೋಸ್ಕರ ಅಷ್ಟೇ ನೀವು ಹುಟ್ಟಿರೋದಲ್ಲ, ಬೇರೆಯವರಿಗೆ ಸಹಾಯ ಮಾಡುವಂಥದ್ದು, ಮಾರ್ಗದರ್ಶನ ಮಾಡುವಂತಹ ಕರ್ತವ್ಯವನ್ನು ಹೊಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾರ್ಗದರ್ಶನ ನೀಡಲು ಹುಟ್ಟಿದ್ದೀರಾ ಎಂಬುದನ್ನು ಇದು ಸೂಚಿಸುತ್ತದೆ, ಅಂದರೆ ಹೇಳುತ್ತದೆ ನಿಮಗೆ ಅಂತ ಹೇಳ್ಬೋದು ಇಲ್ಲಿ. ಓಕೆನಾ. ತಲೆ ಎತ್ತಿ ನಿಲ್ಲಿ. ನೀವು ಯಾರ ಮುಂದೆನೂ ತಲೆ ಎತ್ತಿ ತಲೆ ತಗ್ಗಿಸುವಂತಹ ಕೆಲಸ ಏನು ಮಾಡಿಲ್ಲ. ನೀವು ಎಲ್ಲರ ಎದುರಿಗೂ ತಲೆ ಎತ್ತಿ ನಿಲ್ಲಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಯಾರ ಮುಂದೆಯೋ ನಿಮ್ಮ ಯೋಗ್ಯತೆ ಅಥವಾ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ನಿಮ್ಮ ಜ್ಞಾನ, ಅನುಭವ ಮತ್ತು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಪೂರ್ಣವಾಗಿ ನಂಬಿ ಅಂತ ಹೇಳ್ತಾ ಇದೆ. ಅಂದರೆ ನೀವು ಯಾವುದೋ ಒಂದು ಯಾವುದೋ ವಿಚಾರದಲ್ಲಿ ನೀವು ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇದ್ದೀರಾ, ಆ ನೋವಿನಿಂದ ಅವಮಾನ ಪಟ್ಕೊಂಡಿದ್ದೀರಾ. ಇದು ನಾನು ಮಾಡ್ತಾ ಇರೋದು ಸರಿನಾ, ಇದು ತಪ್ಪ, ಅವ್ರು ಯಾರೋ ಏನೋ ಅಂದರು ಅಂತ ಹೇಳಿ ಅವ್ರ ಎದುರಿಗೆ ಹೋಗಿ ತಲೆ ತಗ್ಸೋದು, ಅವ್ರ ಎದುರಿಗೆ ಹೋಗಿ ಏನೋ ಯಾವುದೋ ಒಂದು ವಿಚಾರದ ಬಗ್ಗೆ ಕೊರಗೋದು, ಈ ರೀತಿಯಾದಂಥ ಭಾವನೆಗಳನ್ನು ಬಿಡಿ. ನೀವು ನಿಮ್ಮ ಕೆಲಸ ಏನಿದೆಯೋ, ನಿಮ್ಮ ಕೆಲಸ ಏನಪ್ಪ ಅಂತ ಬೇರೆಯವರಿಗೆ ಮಾರ್ಗದರ್ಶನ ನೀಡುವಂಥದ್ದು. ನೀವು ಹುಟ್ಟಿರೋದೇ ಬೇರೆಯವರಿಗೆ ಮಾರ್ಗದರ್ಶನ ನೀಡೋದಕ್ಕೆ, ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸೋದಕ್ಕೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಸ್ಟಾಕ್ ಹೇಳ್ತಾ ಇದೆ ಇಲ್ಲಿ ಗಡಿಗಳನ್ನು ನಿರ್ಮಿಸಿ, ಅಂದರೆ ನಿಮ್ಮ ಗಡಿಯನ್ನು ನಿರ್ಮಿಸಿ. ಇಲ್ಲೊಂದು ಇದು ಇದೆ ಅಲ್ವಾ, ಈ ಗಡಿ ಒಳಗೆ ಏನು 3 ಚಕ್ರಗಳಿದೆಯೋ ಆ ಚಕ್ರಗಳನ್ನು ಭೇದಿಸಿ ಹೊರಬರೋದನ್ನು ಕಲೀರಿ. ಓಕೆನಾ. ಆ ಚಕ್ರಗಳಿಂದ ನೀವು ಹೊರ ಬಂದ್ರಿ ಅಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಅದ್ಭುತವಾದ ಶಕ್ತಿನ ನೀವು ಇಡೀ ಪ್ರಪಂಚಕ್ಕೆ ತೋರಿಸ್ಬಹುದು. ಇಡೀ ಪ್ರಪಂಚಕ್ಕೆ ನೀವು ಒಂದು ಮಾರ್ಗದರ್ಶಕರಾಗಿ ಬರ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ನೀವು ಜಿಂಕೆ ಕೊಂಬುಗಳೇನಿದೆ ಅದರ ಆತ್ಮರಕ್ಷಣೆ ಅಂತ, ಅಂದರೆ ನಿಮ್ಮ ಆತ್ಮರಕ್ಷಣೆ ಯೂನಿವರ್ಸ್ ಮಾಡ್ತಾ ಇದೆ ಅಲ್ವಾ. ಈಗ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಇಲ್ಲಿ ನಿಂತಿದೆ, ಆದರೆ ನೀವು ಇಲ್ಲಿ ಸಿಗಾಕೊಂಡಿರೋದ್ರಿಂದ ನೀವು ಹೊರ ಬರೋ ಪ್ರಯತ್ನ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಸ್ಟಾಕ್ ಹೇಳ್ತಾ ಇದೆ. ನಿಮ್ಮ ನೆಮ್ಮದಿಯನ್ನು ಕೆಡಿಸುವ ಅಥವಾ ನಿಮ್ಮನ್ನು ದುರ್ಬಳಕೆ ಮಾಡಿಕೊಳ್ಳುವ ವ್ಯಕ್ತಿಗಳ ವಿರುದ್ಧ ನಿಮ್ಮದೇ ಆದ ಗಟ್ಟಿಯ ಲಕ್ಷಣ ರೇಖೆಯನ್ನು ಸಹಿತ ನೀವು ಹೊರಹಾಕಿ ಅನ್ನೋದನ್ನು ಹೇಳ್ತದೆ. ನಿಮ್ಮದೇ ಆದಂತಹ ವ್ಯಕ್ತಿತ್ವ ಇದೆ, ಅದನ್ನು ಸಹಿತ ನೀವು ನೋಡಬೇಕಾಗಿರುತ್ತೆ. ಅಥವಾ ಬೇರೆಯವರು ಮಾಡಿರುವಂತಹ ಏನು ಬೌಂಡ್ರಿ ನೀವು ಮಾಡ್ಕೊಂಡಿದ್ದೀರಲ್ಲ, ಬೇರೆಯವರು ಏನು ಮಾಡ್ತಾ ಇದ್ದಾರೆ, ನನಗೆ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ, ಅವ್ರು ನೋವು ಕೊಡ್ತಾ ಇದ್ದಾರೆ ಅನ್ನುವಂಥ ಮನಸ್ಥಿತಿ ಇಟ್ಕೊಂಡು ನೀವು ಒಳಗೆ ಇದ್ದೀರಾ. ಬಟ್ ನಿಮ್ಮ ಎದುರಿಗೆ ಒಂದು ಶಕ್ತಿ ಇದೆ ಅನ್ನೋದನ್ನ ಮರಿತಾ ಇದ್ದೀರಾ. ನಿಮ್ಮ ಒಳಗೆ ಒಂದು ಶಕ್ತಿ ಇದೆ, ನಿಮ್ಮ ಒಳಗೆ ಆ ಶಕ್ತಿನ ನೀವು ಹೊರ ತರೋದನ್ನು ಪ್ರಯತ್ನ ಮಾಡಿ ಅಂತ ಸಹಿತ ಇಲ್ಲಿ ಸ್ಟಾಕ್ ಹೇಳ್ತಾ ಇದೆ. ಬ್ರಹ್ಮಾಂಡದ ಮೇಲೆ ಮೊದಲನೇದಾಗಿ ನಂಬಿಕೆ ಇಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ನೀವು ಸದ್ಯಕ್ಕೆ ತೆಗೆದುಕೊಳ್ಳುವ ನಿರ್ಧಾರಗಳು ಅಥವಾ ನೀವು ಸಾಗುತ್ತಿರುವ ಹಾದಿ ಸರಿಯಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಒಂದು ಆಧ್ಯಾತ್ಮಿಕ ಶಕ್ತಿ ನಿಮಗೆ ಒಲಿದಿದೆ ಅಂತ ಹೇಳಿದರೆ ಅಲ್ಲಿ ನಿಮಗೆ ಒಂದು ಶಕ್ತಿ ನಿಮ್ಮನ್ನು ಇವಾಗ ಯೂನಿವರ್ಸ್ ನಿಮಗೆ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆ ಇದೆ ಅಂತ ಅರ್ಥ. ಓಕೆನಾ. ಒಂದು ಶೈನ್ ಕೊಡ್ತಾ ಇರುತ್ತೆ, ಪದೇ ಶೈನ್ ಕೊಡ್ತಾ ಇರ್ತದೆ. ಇದು ನಿನ್ನ ಜೀವನ ಅಲ್ಲ, ಇದು ನಿನ್ನ ದಾರಿ ಅಲ್ಲ ಅಂತ ಹೇಳ್ತಾನೆ ಇರುತ್ತೆ. ಬಟ್ ನೀವು ಆದರೂ ಸಹಿತ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಮುಂದೆ ಹೋಗ್ತಾ ಇರ್ತೀರ. ಆ ಟೈಮಲ್ಲಿ ನಿಮ್ಮ ಬೌಂಡ್ರಿ ಏನಿರುತ್ತೋ ಅದರಿಂದ ನೀವು ಹೊರ ಬರಬೇಕು. ಅಂದರೆ ನಿಮ್ಮ ಆತ್ಮ ಏನಿದೆಯೋ ಅದು ಏನು ಹೇಳ್ತಾ ಇದೆ ಅನ್ನೋದನ್ನು ಮೊದಲು ಗಮನಿಸಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಭವಿಷ್ಯದ ಬಗ್ಗೆ ಯಾವುದೇ ಅನಿಶ್ಚಿತೆ ಅಂದರೆ ಭಯವಿದ್ದರೆ ನಿಮಗೆ
ಅದನ್ನು ಬ್ರಹ್ಮಾಂಡಕ್ಕೆ ಒಪ್ಪಿಸಿಬಿಡಿ. ಸುರಕ್ಷಿತವಾಗಿದ್ದೀರಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎಂದು ನಿಮ್ಮ ಮನಸ್ಸಿನಲ್ಲಿಯೇ ನೀವು ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆನಾ? ನೀವು ನಿಮ್ಮ ಮನಸ್ಸಿಗೆ ಹೇಳಬೇಕು, ನಾನು ಸರಿಯಾದ ದಿಕ್ಕಿನಲ್ಲಿದ್ದೀನಿ. ಯಾರೇ ನನಗೆ ಏನೇ ಮಾಡ್ತಿರ್ಬೋದು, ಏನೇ ತೊಂದರೆ ಕೊಡ್ತಾ ಇರ್ಬೋದು, ಬಟ್ ನನ್ನ ಜೀವನದಲ್ಲಿ ನನಗೆ ಸರಿಯಾದ ದಿಕ್ಕಿನಲ್ಲಿ ನಾನಿದ್ದೀನಿ ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ. ಯಶಸ್ಸು ಮತ್ತು ಸಮೃದ್ಧಿಯನ್ನು ಸಹಿತ ಇದು ಜಿಂಕೆ ಹೇಳುತ್ತೆ. ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಕೇವಲ ಬದುಕುಳಿಯುವುದಷ್ಟೇ ನಿಮ್ಮ ಗುರಿಯಾಗಿರಬಾರದು. ಜೀವನದ ಪ್ರತಿಯೊಂದು ಕ್ಷಣವೂ ಯಶಸ್ವಿಯಾಗಿ ಸಂತೋಷದ ಸಾಧಿಸುವಂತಹ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದು ಕ್ಷಣವನ್ನು ಯಶಸ್ವಿಯಾಗಿ ಸಂತೋಷದಿಂದ ಸಹಿತ ನೀವು ಅನುಭವಿಸಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ವೃತ್ತಿ, ಆರ್ಥಿಕತೆ, ಆಧ್ಯಾತ್ಮಿಕ ಸಾಧನೆ, ಒಂದು ದೊಡ್ಡ ಮಟ್ಟದ ಉನ್ನತಿ ಅಂತ ಹೇಳ್ಬೋದು ನಿಮಗೆ. ಓಕೆನಾ? ನೀವು ನಿಮ್ಮ ವೃತ್ತಿ ಏನಿದೆ ಅದು ನಿಮ್ಮ ಆಧ್ಯಾತ್ಮಿಕ ಜೀವನ, ಅದು ಸಹಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇರುವಂಥದ್ದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು. ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವೆಲ್ಲ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ, ಏನೆಲ್ಲ ನಿಮಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ನೀವು ಜನ್ಮ ತಾಳಿರೋದೇ ಬೇರೆ ವಿಚಾರಕ್ಕೆ. ಆ ಜನ್ಮ ತಾಳಿರೋದು ನಿಮ್ಮ ಜೀವನದಲ್ಲಿ ಯಾವ ಶೈನ್ ಕೊಡ್ತಾ ಇದ್ದಾರೆ, ನಿಮಗೆ ಪ್ರತಿದಿನ ಒಂದೊಂದು ಶೈನ್ ಕೊಡ್ತಾ ಇದ್ದಾರೆ. ಓಕೆ, ಗ್ರೇಟ್ ಟೀಚರ್. ವಾವ್. ಓಕೆ, ಇನ್ನೊಂದು ನೋಡೋಣ. ಮೂನ್. ನೈಸ್ ಕಾರ್ಡ್ ಅಲ್ವಾ ಇವು? ನಿಜವಾಗ್ಲೂ ತುಂಬಾ ಈ ಕಾರ್ಡನ್ನು ಯಾರು ನೀವು ಸೆಲೆಕ್ಟ್ ಮಾಡಿದ್ದೀರ, ತುಂಬಾ ಒಳ್ಳೆಯ ಕಾರ್ಡ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಗ್ರೇಟ್ ಟೀಚರ್ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಒಬ್ಬ ಗುರುವಿನ ಸ್ಪಿರಿಚುವಲ್ ಗುರುವಿನ ಪ್ರವೇಶ ಆಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗ್ರೇಟ್ ಟೀಚರ್ ಅಂತ ಹೇಳಿದರೆ ಸ್ಪಿರಿಚುವಲ್ ಗುರು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಗುರುವಿನ ಪ್ರವೇಶ ಆಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿರುವಂತಹ ಆಧ್ಯಾತ್ಮಿಕ ಜ್ಞಾನ, ಅನುಭವ, ಒಳನೋಟಗಳನ್ನು ಇತರರಿಗೆ ಹಂಚಿಕೊಳ್ಳಲು ಒಂದು ಇದು ಸೂಕ್ತ ಸಮಯ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕದ ಪಯಣ ಆಲ್ರೆಡಿ ಸ್ಟಡಿ ಆಗಿದೆ, ನೀವು ಮುಂದೆ ಹೊರಿತಾ ಇದ್ದೀರಾ, ಆಧ್ಯಾತ್ಮಿಕ ಜೀವನದಲ್ಲಿ ಹೆಜ್ಜೆ ಇಟ್ಟಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಏನಪ್ಪ ಅಂದರೆ, ನೀವು ಕಲಿಯುವ ಪ್ರತಿಯೊಂದು ಪಾಠವು ಇತರರ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ತರುತ್ತದೆ. ಅಂದರೆ ನೀವು ಬೇರೆಯವರಿಗೆ ಮಾರ್ಗದರ್ಶನ ಕೊಡೋದಾಗಿರ್ಬೋದು, ಅಥವಾ ನೀವು ಏನಾದರೂ ನಿಮ್ಮ ಜೀವನದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ಇದು ಆಧ್ಯಾತ್ಮಿಕವಾದಂತಹ ಜೀವನ ನಿಮಗೆ ಆ ಗುರುವಿನಿಂದ ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅದು ನಿಮ್ಮ ಜೀವನಕ್ಕೆ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿರಂತರವಾದ ಕಲಿಕೆ, ನಿಮ್ಮ ಜೀವನದಲ್ಲಿ ನಿರಂತರವಾದ ಒಂದು ಕಲಿಕೆಯನ್ನು ಕಳಿಸೋದಕ್ಕೆ ಒಂದು ಸ್ಪಿರಿಚುವಲ್ ಗುರುವನ್ನ ನೀವು ಪ್ರವೇಶ ಮಾಡ್ಕೊಂಡಿದ್ದೀರಾ. ಆ ಗುರುವಿನ ಜೊತೆ ನೀವು ಮಾತಾಡೋದ್ರಿಂದ ಆಗಿರ್ಬೋದು, ಅವ್ರು ಕೊಡುವಂತಹ ಎಕ್ಸ್ಪೀರಿಯನ್ಸ್, ಅನುಭವಗಳಾಗಿರ್ಬೋದು, ಅಥವಾ ಅವರಿಂದ ನಿಮಗೆ ಸಿಗಬೇಕಾದಂತಹ ಮಾರ್ಗದರ್ಶನ ಆಗಿರ್ಬೋದು, ಒಂದು ಹಾರ್ಟ್ಲಿ ಯೂನಿವರ್ಸ್ ಕೊಟ್ಟಂತಹ ಒಂದು ಗಿಫ್ಟ್, ಪ್ಯೂರ್ ಆದಂತಹ ಗಿಫ್ಟ್ ಅಂತ ಹೇಳ್ಬೋದು ನಿಮ್ಮ ಜೀವನಕ್ಕೆ. ಅಂದರೆ ನೀವು ಮೊದಲು ಶಿಕ್ಷಕರಾಗಲು ಒಂದು ಉತ್ತಮ ವಿದ್ಯಾರ್ಥಿ ಆಗಬೇಕು. ಅಂದರೆ ನೀವು ಮೊದಲು ಶಿಕ್ಷಕರಾಗಬೇಕು. ನೀವು ಈಗ ಶಿಕ್ಷಕರಾಗಬೇಕು ಅನ್ನೋದಾದರೆ ಮೊದಲನೇದಾಗಿ ಉತ್ತಮ ವಿದ್ಯಾರ್ಥಿ ಆಗಬೇಕು ಅಲ್ವಾ? ಇಲ್ಲಿ ಇದನ್ನು ಅದನ್ನೇ ಹೇಳ್ತಾ ಇದೆ. ಮೊದಲು ನೀವು ವಿದ್ಯಾರ್ಥಿ ಆಗೋದನ್ನು ಕಲಿಯಿರಿ, ನೆಕ್ಸ್ಟು ನೀವು ಗುರುಗಳಾಗ್ಬೋದು. ಅದೇ ಥರದ ಆಧ್ಯಾತ್ಮಿಕವಾದಂತಹ ಪಯಣನ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವ ಕೆಲಸನ ನಿಲ್ಲಿಸಿದ್ರಿ ಇಲ್ಲಿಯವರೆಗೂ, ಆ ಕೆಲಸದ ಜೊತೆ ನೀವು ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೊಸ ಆಧ್ಯಾತ್ಮಿಕ ಅನುಭವಗಳು ಅಥವಾ ಹೊಸ ಒಳನೋಟಗಳನ್ನು ನೀಡಲು ಸಿದ್ಧವಾಗಿದೆ. ನಿಮ್ಮ ಸುತ್ತಲಿನ ಪ್ರತಿಯೊಂದು ಪರಿಸ್ಥಿತಿಯಿಂದಲೂ ಕಲಿಯುವುದನ್ನು ಮುಂದುವರಿಸಿ. ನಿಮ್ಮ ಸುತ್ತಮುತ್ತ ಇರುವಂತಹ ಎಷ್ಟೇ ಪ್ರಯತ್ನಗಳಾಗಿರ್ಬೋದು, ಎಷ್ಟೇ ಕಲಿಕೆಗಳಾಗಿರ್ಬೋದು, ಅದನ್ನು ನೀವು ಕಲಿಯೋದಕ್ಕೆ ಪ್ರಯತ್ನ ಮಾಡಿ. ನೀವು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಾರ್ಗದರ್ಶನ ಏನು ಕೊಡ್ತಾ ಇದ್ದಾರಪ್ಪ ನಿಮ್ಮ ಸ್ಪಿರಿಚುವಲ್ ಟೀಚರ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನೀವು ಇಲ್ಲಿ ಬಿಳಿ ಪಾರಿವಾಳ ಇದೆ ಅಲ್ವಾ, ಅದೇನು ಹೇಳುತ್ತಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ಹಾರುವುದನ್ನು ಕಲಿ. ಇದು ಶಾಂತಿ ಮತ್ತು ದೈವಿಕ ಸಂದೇಶದ ಸಂಕೇತ ಆಗಿದೆ. ನಿಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಉನ್ನತ ಶಕ್ತಿಯನ್ನು ಆಶೀರ್ವದಿಸುತ್ತೆ. ನೀವು ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ಟಿರೋದ್ರಿಂದ ಸ್ಪಿರಿಚುವಲ್ ಎನರ್ಜಿ ನಿಮಗೆ ಆಲ್ರೆಡಿ ಕನೆಕ್ಟ್ ಆಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಹೋಗ್ತಾ ಇರುವಂತಹ ದಾರಿಗೆ ಒಂದು ಆಶೀರ್ವಾದದ ಸಂಕೇತ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ.
ಇಲ್ಲಿ ದ ಮೂನ್ ಹೇಳುತ್ತೆ, ಏನು ಹೇಳುತ್ತಪ್ಪ, ನಿಮ್ಮಲ್ಲಿರುವಂತಹ ಇಂಟ್ಯೂಷನ್ ಪವರ್ ಅಂದರೆ ನೀವು, ನಾನು ಆವಾಗಲೇ ಹೇಳಿದ ಹಾಗೆ ನಿಮ್ಮನ್ನು ನೀವು ಮೊದಲನೆಯದಾಗಿ ಗಮನಿಸಿ, ನಿಮ್ಮ ಒಳ ಮನಸ್ಸನ್ನು ಗಮನಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಳ ಮನಸ್ಸಿನ ಧ್ವನಿಯನ್ನು ಆಲಿಸಿ ಅನ್ನೋದು ಹೇಳುತ್ತದೆ. ಬ್ರಹ್ಮಾಂಡವು ನಿಮ್ಮೊಂದಿಗೆ ನೇರವಾಗಿ ಮಾತಾಡುತ್ತಿಲ್ಲ, ಓಕೆನಾ. ಇಲ್ಲಿ ಬ್ರಹ್ಮಾಂಡವು ನಿಮಗೆ ನೇರವಾಗಿ ಮಾತಾಡುವಂಥದ್ದಲ್ಲ, ಬಟ್ ಅಲ್ಲಿ ನಿಮಗೆ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಇರುವಂತಹ ಅಂತರ್ಪ್ರಜ್ಞೆ, ಕನಸುಗಳು, ಹಠ ಆಲೋಚನೆಗಳು ಮೂಲಕ ಸಂದೇಶಗಳನ್ನು ಕಳಿಸ್ತಾ ಇದೆ. ನಿಮ್ಮ ಹಠದ ಮೂಲಕ, ನಿಮ್ಮ ಆಧ್ಯಾತ್ಮಿಕ ಅಂತರ್ಪ್ರಜ್ಞೆಯ ಮೂಲಕ ಮತ್ತು ನಿಮ್ಮ ಕನಸುಗಳ ಮೂಲಕ ನಿಮಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದೆ. ನಿಮಗಾಗುವ ಸೂಕ್ಷ್ಮ ಅನುಭವಗಳು ಕಾಣಿಸುವ ದೈವಿಕ ಸಂಕೇತ ಎಂದು ನಿರ್ಲಕ್ಷಿಸಬೇಡಿ. ಅಂದರೆ ಅವುಗಳನ್ನು ನೀವು ಗುರುತಿಸಿ ಅಂತ ಹೇಳ್ತಾ ಇದೆ. ಇಲ್ಲಿ ನಿಮಗೆ ಆಧ್ಯಾತ್ಮಿಕವಾಗಿ ಒಂದು ಗುರುತನ್ನು ನಿಮಗೆ ಕೊಟ್ಟಿದ್ದಾರೆ. ಕನಸುಗಳಲ್ಲಾಗಿರ್ಬೋದು, ಅನುಭವಗಳಲ್ಲಾಗಿರ್ಬೋದು, ನಿಮ್ಮ ಒಳ ಮನಸ್ಸಿನಿಂದ ಬರ್ತಾ ಇರುವಂಥ ಇಂಟ್ಯೂಷನ್ ಪ್ರಕಾರದಲ್ಲಾಗಿರ್ಬೋದು, ನಿಮಗೆ ಒಂದು ಸಂದೇಶನ ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ಸಹಿತ ನಿಮಗೆ ಸ್ಪಿರಿಚುವಲ್ ಜರ್ನಿಗೆ ಒಬ್ಬ ಗುರುವಿನ ಪ್ರವೇಶ ಆಗಿದೆ. ನಿಮ್ಮಲ್ಲಿರುವಂಥ ಎಲ್ಲ ಕ್ರಿಯೇಟಿವಿಟಿ, ಅಂದರೆ ನಿಮ್ಮಲ್ಲಿರುವಂಥ ಏನು ಕೋಪ, ಸಿಟ್ಟು, ಹಠದಿಂದ ಎಲ್ಲದರಿಂದ ಹೊರ ಬಂದು ನೀವು ಒಂದು ಪಯಣವನ್ನು ಸ್ಟಾರ್ಟ್ ಮಾಡಿದ್ದೀರಾ ಬೇರೆಯವರಿಗೆ ಮಾರ್ಗದರ್ಶಕರಾಗಿ. ಅಂದರೆ ಇವಾಗ ನೀವು ವಿದ್ಯಾರ್ಥಿಯಾಗಿ ನೆಕ್ಸ್ಟ್ ನೀವು ಒಬ್ಬ ಗುರು ಆಗುವಂಥ ಸ್ಟೇಜಿಗೆ ನೀವು ಹೋಗೋದಕ್ಕೆ ಇವತ್ತು ನೀವು ಕಷ್ಟಪಡಲೇಬೇಕು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವನಾತ್ಮಕವಾಗಿ, ಅಂದರೆ ಚಂದ್ರ ಅಂತ ಹೇಳಿದಾಗ ಇಲ್ಲಿ ಮೂನ್ ಅಂತ ಬಂದಾಗ ನಮ್ಮ ಭಾವನೆಗಳು ಏರುಪೇರು ಆಗ್ತಾನೆ ಇರ್ತಾವಲ್ವ. ಆ ಕಲೆಗಳು ಏನಾಗುತ್ತವೆ, ಬದಲಾಗುವಂತೆ ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನು ಏರಿಳಿತ ಆಗುವಂತಹ ಸಮಯ ಸಂದರ್ಭಗಳನ್ನು ರೂಪಿಸ್ತವೆ, ಓಕೆನಾ. ಅಲ್ಲಿ ನಿಮ್ಮ ಮನಸ್ಸುಗಳು ಗೊಂದಲ ಆಗೋದಕ್ಕೆ, ಅಥವಾ ನಿಮ್ಮ ಇಂಟ್ಯೂಷನ್ ಪವರು ಚೇಂಜ್ ಆಗೋದಕ್ಕೆ, ಅಥವಾ ನಿಮ್ಮ ಮನಸ್ಸಲ್ಲಿ ಬ್ಲಾಕೇಜ್ನ ಹೊಂದೋದಕ್ಕೆ, ನೆಗೆಟಿವ್ ಥಿಂಕಿಂಗ್ ಬರೋದಕ್ಕೆ ಇದು ಒಂದು ನಿಮಗೆ ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು, ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಅಂದರೆ ನಿಮಗೆ ಆ ಕ್ಷಣಗಳನ್ನು ರೂಪಿಸುತ್ತೆ ಇದು ಮೌನ ಏನಿದೆ ನಿಮ್ಮಲ್ಲಿ. ಆ ಗೊಂದಲ ಬರಲಿ ಅನ್ನೋದನ್ನು ತೋರಿಸ್ಕೊಡುತ್ತೆ ಅದು. ಆ ಗೊಂದಲಗಳನ್ನು ನೀವು ಮೆಟ್ಟಿ ನಿಂತಾಗ ನಿಮಗೆ ಬೇರೆಯಾದಂತಹ ಏಂಜಲ್ಸ್ ಸಪೋರ್ಟ್ ನಿಮಗೆ ಸಿಗ್ಬೋದು, ಆಧ್ಯಾತ್ಮಿಕ ಗುರುಗಳ ನಿಮಗೆ ಮಾರ್ಗದರ್ಶನ ನಿಮಗೆ ಸಿಗ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಭ್ರಮೆಗಳಿಂದ ಮುಕ್ತಿಯನ್ನು ಹೊಂದಿ ಅಂತ ಹೇಳ್ತಾ ಇದ್ದಾರೆ. ನೀವು ಏನೋ ಒಂದು ಭ್ರಮೆಯನ್ನು ಇಟ್ಕೊಂಡಿದ್ದೀರ, ಏನು ಮಾಡ್ದಂಗೆ ನಾನು ಎಲ್ಲ ಸರಿ ಹೋಗ್ತೀನಿ, ನಾನು ಏನು ಕಲಿದಂಗೆ ನಾನು ಟೀಚರ್ ಆಗ್ತೀನಿ, ನಾನು ಏನು ಮಾಡ್ದಂಗೆ ನಾನು ಒಬ್ಬ ಗುರುವಿನ ಸ್ಥಾನಕ್ಕೆ ಹೋಗ್ತೀನಿ, ಈ ರೀತಿಯಾದಂತಹ ಭ್ರಮೆಯಲ್ಲಿ ಏನಾದರೂ ಬದುಕ್ತಾ ಇದ್ರಿ, ಅಥವಾ ಏನೋ ಒಂದು ಆಗಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾಯಿದ್ರಿ. ಒಂದು ಎಕ್ಸಾಮ್ ಬರೆದು ಬಂದಿದ್ರೆ ಆ ಎಕ್ಸಾಮ್ ನೀವು ಸರಿಯಾಗಿ ಬರದೇ ಇದ್ದಂಗೆ ನಾನು ಟೀಚರ್ ಆಗ್ತೀನಿ, ಅಥವಾ ನಾನು ಪೊಲೀಸ್ ಆಗ್ತೀನಿ, ಅಥವಾ ನಾನು ಏನೋ ಒಂದು ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ ಹೇಳಿ ಏನಾರ ಭ್ರಮೆ ಲೋಕದಲ್ಲಿ ಬದುಕ್ತಾ ಇದ್ರಿ ಅಂದರೆ ಆ ಭ್ರಮೆ ಲೋಕದಿಂದ ಹೊರ ಬನ್ನಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾರೆ. ಮೊದಲು ನಿಮಗೆ ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂದರೆ ಕಲಿಕೆಯನ್ನು ಹೇಳ್ತಾ ಇದೆ. ಇವಾಗ ನೀವು ಕಲಿಯೋದನ್ನು ಕಲೀರಿ, ನಿಮ್ಮ ಗುರುಗಳ ಮಾರ್ಗದರ್ಶನವನ್ನು ಪಡೀರಿ. ಆ ಮಾರ್ಗದರ್ಶನದಿಂದ ನೀವು ಒಂದು ಮುಂದೆ ಬರುವಂತಹ ಯಾವುದೇ ಒಂದು ವಿಚಾರದಲ್ಲಿ ಆಗಿರಬಹುದು, ಅಲ್ಲಿ ಒಂದು ಮಾರ್ಗದರ್ಶನ ದಾರಿಯನ್ನು ನಿಮಗೆ ತೋರಿಸುತ್ತೆ. ಬ್ರಹ್ಮಾಂಡವು ನಿಮ್ಮ ಜೊತೆ ನಿಲ್ಲುತ್ತೆ, ಬ್ರಹ್ಮಾಂಡವು ನಿಮಗೆ ಒಂದು ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಯಾವ ವಿಚಾರಕ್ಕೆ ನೀವು ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದೀರಾ, ಹೆಚ್ಚು ಯೋಚನೆಯಲ್ಲಿದ್ದೀರಾ, ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಎರಡು ದಾರಿ ಇರ್ಬೋದು. ಇಲ್ಲಿ ಮೌನ ಹೇಳೋದು ಏನಪ್ಪ ಅಂದರೆ, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆಯೋ ಅದನ್ನು ಮೊದಲನೇದಾಗಿ ಆಲಿಸಿ, ಅದರ ನಂತರ ನೀವು ಹೋಗುವಂಥ ದಾರಿಲಿ ಯೂನಿವರ್ಸ್ ಸಪೋರ್ಟ್, ಯೂನಿವರ್ಸ್ ಗೈಡೆನ್ಸ್, ಯೂನಿವರ್ಸ್ ಮಾರ್ಗದರ್ಶನ ನಿಮಗೆ ಸಿಗುತ್ತೆ, ನಿಮ್ಮ ಗುರುಗಳ ಮಾರ್ಗದರ್ಶನ ಸಿಗುತ್ತೆ. ಆಲ್ರೆಡಿ ಇಲ್ಲಿ ನೀವು ಒಂದು ಸ್ಪಿರಿಚುವಲ್ ಜರ್ನಿಗೆ ಹೋಗ್ತಾ ಇದ್ದೀರಾ. ಸ್ಪಿರಿಚುವಲ್ ಜರ್ನಿ ನಿಮಗೆ ಏನಾಗಿದೆಪ್ಪ ಅಂತ ಹೇಳಿದ್ರೆ, ನಿಮ್ಮ ಇವಾಗಿನ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಮುಂದಿನ ಎಲ್ಲ ಅವಕಾಶಗಳಿಗೂ, ಎಲ್ಲ ವಿಚಾರಗಳಿಗೂ ಇದು ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಇದು ಯಾರು ಸೆಕೆಂಡ್ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಆಗಿತ್ತು. ಮತ್ತು ಈ ರೀಡಿಂಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.